ಈ ಗ್ಯಾರಂಟಿ ಇಸ್ ದ ಗೇಮ್ ಚೇಂಜರ್. ಈ ಬಾರಿ ಕೂಡ ಗ್ಯಾರಂಟಿನೇ ಪ್ಲೇ ಆಗುತ್ತಾ? ಅಫ್ಕೋರ್ಸ್ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ರಿ, ಕೇಂದ್ರದಲ್ಲಿ 25 ಗ್ಯಾರಂಟಿಗಳು, ಒಟ್ಟು 5 ಪ್ರಮುಖ ಗ್ಯಾರಂಟಿ, 25 ಗ್ಯಾರಂಟಿ. ಇದು ಗೇಮ್ ಚೇಂಜರ್ ಆಗುತ್ತಾ? ರಾಷ್ಟ್ರದಲ್ಲಿ ಮೋದಿಗೆ ಪರ್ಯಾಯವಾಗಿ ಗ್ಯಾರಂಟಿ ಹೆಸರ ಉಪಯೋಗ ಆಗುತ್ತಾ? ನೋಡಿಯಪ್ಪ, ಅವರು ಭಾವನೆ, ನಾವು ಬದುಕು. ಈಗ ನಿಮ್ಗೆ ಸಂಬಳ ಎಷ್ಟು ಬರ್ತದೆ ಅಷ್ಟು ಮುಖ್ಯ, ನಿಮ್ಗೆ ಎಷ್ಟು ಉಳಿತದೆ ಅಷ್ಟು ಮುಖ್ಯ, ನಿಮ್ಮ ಬದುಕು ಯಾವ ರೀತಿ ಅನ್ನೋದು ಅಷ್ಟು ಮುಖ್ಯ. ಇದ್ರ ಜೊತೆ ಬರ ಪರಿಹಾರದ್ದು ಕೂಡ ಒಂದು ನೇರ ಕೇಂದ್ರ ಸರ್ಕಾರದ ವಿರುದ್ಧ ಯುದ್ಧ ಮಾಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ಈಗಾಗಲೇ ಕೋರ್ಟ್ಗೂ ಕೂಡ ಹೋಗಿದ್ದೀರಿ. ಕೇಂದ್ರ ಸರ್ಕಾರದಲ್ಲಿ ಹೋಗಿರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಾದ ಏನೋ ನಮಗೆ ಏನು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅಂತ. ಆದರೆ ಇವತ್ತು BJP ನಾಯಕರು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು SDRFನಲ್ಲಿ ಏನು ಕೊಡಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ, NDRFನಲ್ಲಿ ಅಧಿಕವಾಗಿ ಕೇಳಿದ್ದಾರೆ. ಅಂದರೆ 18,000 ಕೋಟಿ ವಿಶೇಷ ಪ್ಯಾಕೇಜ್ ಕೇಳಿದ್ದಾರೆ, ವಿಶೇಷ ಅನುದಾನ ಕೇಳಿದ್ದಾರೆ. ನಾವು ಆಲ್ರೆಡಿ 600 ಕೋಟಿ ರೂಪಾಯಿ SDRFಲ್ಲಿ ಕೊಟ್ಬಿಟ್ಟಿದ್ದೀವಿ, 2,000 ಕೋಟಿ ರೂಪಾಯಿನ 2 ಕಂತಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅವರು. ನೋಡಿ, ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಬೇಕು ಅನ್ಯಾಯ ಮಾಡಾಗಿದೆ ಅವರು. ಅಟ್ಟರ್ ಫೇಲ್ಯೂರ್. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮಗೇನು ಸಿಕ್ಕಬೇಕಾಗಿದ್ದೋ ಹಣ ಆ ಪಾಲು ಅವರು ಕೊಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಒಪ್ಕೊಂಡವ್ರೆ, ಲೇಟಾಗಿ ಅರ್ಜಿ ಕೊಟ್ಟವ್ರೆ ಅಂತ. ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ಕೇಳಿದೆ. ನಾವು ಯಾವಾಗ ಅರ್ಜಿ ಕೊಡಬೇಕೋ ಬರ ಪರಿಹಾರಕ್ಕೆ ನಮ್ಮ ಚೀಫ್ ಮಿನಿಸ್ಟ್ರು ಹೋಗಿದ್ದಾರೆ, ಆಫೀಸರ್ ಸೆಂಟ್ರಲ್ ಟೀಮ್ ಕಳಿಸಿದ್ದಾರೆ. ಮೀಟಿಂಗ್ ಮಾಡ್ತೀನಿ ಅಂತೇಳಿ ಅವ್ರು ಮೀಟಿಂಗ್ ಮಾಡಿಲ್ಲ. ಕರ್ನಾಟಕ ರಾಜ್ಯಕ್ಕೆ 26 ಜನ MP ಗಳು ಈಗ ಇನ್ನೊಬ್ಬರು ಸೇರ್ಕೊಂಡವ್ರೆ, 27 ಅಪ್ರಜ್ವಲ್ಲು ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಾಯಿ ಒಂದಿನ ಬಿಡಲಿಲ್ಲ. ಈ MP ಗಳಿಗೆ ಮಾನ ಮರ್ಯಾದೆ ಒಂಚೂರು ಇಲ್ಲ. ಒಂದು ದಿನ ಈ ರಾಜ್ಯದ ಹಿತಕ್ಕೋಸ್ಕರ ಒಂದು ಪ್ರೈಮ್ ಮಿನಿಸ್ಟ್ರಿಗೆ ಹೋಗ್ಬಿಟ್ಟು ಹಿಂಗೆ ಕುಡಿ ಅಂತ ಯಾವ್ದಾದ್ರು ಒಂದು ಅರ್ಜಿ ಕೊಟ್ಟಿದ್ದಾರೆ ಅವರು, ಕೇಳಿದ್ದಾರೆ ಅವರು. 14 ಜನನೋ 15 ಜನ MP ಗಳನ್ನ ಚೇಂಜ್ ಮಾಡಿದಾರಲ್ಲ BJPಯವರು. ಯಾಕೆ ಮಾಡಿದ್ರು? ಅವ್ರ ಮಕ್ಕಳು ನಡೀತಾ ಇರಲಿಲ್ವಾ? 5 ಟೈಮ್ ಮಂತ್ರಿ ಆಗಿದ್ದವ್ರಿಗೆ, MLA ಇದು MP ಆಗಿದ್ದವ್ರಿಗೆ, ಮಂತ್ರಿಗಳಾಗಿದ್ದವ್ರಿಗೆ, ಸಿಟ್ಟಿಂಗ್ ಮಂತ್ರಿಗಳಿಗೆ ಟಿಕೆಟ್ ತಪ್ಪಿಸಿದ್ರಲ್ಲ. ಯಾಕೆ? ದಟ್ ಮೀನ್ಸ್ ದೇರ್ ಕ್ಯಾಂಡಿಡೇಟ್ಸ್ ಆರ್ ಫೇಲ್ಡ್. ಜನ ಅವ್ರನ್ನ ಒಪ್ತಾ ಇಲ್ಲ, ಜನರ ಮಧ್ಯೆ ಇಲ್ಲ. ಫಾರ್ಮರ್ ಚೀಫ್ ಮಿನಿಸ್ಟರ್ ಸದಾನಂದ ಗೌಡರು ಅವ್ರಿಗೆ ಟಿಕೆಟ್ ಕೊಡಲಿಲ್ವಲ್ರಿ? ಅವ್ರ ಪಕ್ಷದ ಅಧ್ಯಕ್ಷ ನಿಖಿಲ್ ಆತಗೆ ಕೊಡಲಿಲ್ಲ. ಫಾರ್ಮರ್ ಮಿನಿಸ್ಟರ್ ಕಟೀಲ್ ಫಾರ್ಮರ್ ಮಿನಿಸ್ಟ್ರು. ಅನಂತಕುಮಾರ್ ಹೆಗಡೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂತಾರೆ, ಅವನು ಚೇಂಜ್ ಮಾಡಿಲ್ಲ, ಅವನು ಚೇಂಜ್ ಮಾಡಿದ್ರು. ನಾರಾಯಣ ಸ್ವಾಮಿ ಪಾಪ ಆತ ಇದರಲ್ಲಿ ಸಿಟ್ಟಿಂಗ್ ಮಿನಿಸ್ಟರ್, ಅವನು ಚೇಂಜ್ ಮಾಡೋದು. ಆ ಪ್ರತಾಪ್ ಸಿಂಹ ಏನು ಕುಡ್ದಿದ್ದೆ, ಬಡ್ದಾಡಿದ್ದೆ, ಹೋರಾಟ ಮಾಡಿದ್ದೆ, ಅವನು ತಗೋನಿರಷ್ಟು ಅಂತೇಳಿ ಬಿಡಿ. ಶಿವಮೊಗ್ಗದ ಕತೆ ನಾನು ಮಾತಾಡೋದು ಬೇಡ. ಲೆಸ್ ಸೈಟ್ ಹಾಕಿ ಹಂಗೆ ಎಲ್ಲರಿಗೂ ಚೇಂಜ್ ಮಾಡಿಬಿಟ್ಟು ಅಂಗಡಿ ಪಾಪ ಹೆಣ್ಮಗಳು ಗೆದ್ಲು, ಪಾಪ ಆಕೆನೂ ಸೈಡ್ಗೆ ಇಟ್ಬಿಟ್ರು. ಶಿವಕುಮಾರ್ ಉದಾಸಿನೂ ಸೈಡ್ ಇಟ್ಬಿಟ್ರು. ಶ್ರೀನಿವಾಸ್ ಪ್ರಸಾದ್ ಗೋವಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೂ ಎಂಟರ್ಟೈನ್ ಮಾಡಲಿಲ್ಲ. ಈ ಬರ ಪರಿಹಾರ ಲಾಜಿಕಲ್ ಎಂಡಿಗೆ ಎಲ್ಲೋ ಉತ್ತರ ಹೇಳ್ರಿ ನೀವು. ಅವ್ರ ಪರವಾಗಿ ನೀವು ಇಷ್ಟೊಂದು ವಾದ ಕೇಳ್ತಾ ಇರಲಿಲ್ಲ. ಇದಕ್ಕೆ ಈ ಪ್ರಶ್ನೆ ಕೇಳ್ರಿ. ಅವರು ಪೊಲಿಟಿಕಲ್ ಪಾರ್ಟಿಯಾಗಿ ಅವ್ರು ನಿರ್ಧಾರ ಮಾಡಿದ್ದಾರೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ನೀವು ಇದನ್ನ ಕೇಳಬೇಕು. ಯು ಶುಡ್ ಆಸ್ಕ್ ದೆಮ್. ಡೆಫಿನೆಟ್ಲಿ ಆಸ್ಕ್ ದೆಮ್. ಅವ್ರು ಇದ್ದಾರೆ 100% ಕೇಳ್ತೀನಿ. ಈ ಪ್ರಶ್ನೆ ಕೇಳಲೇಬೇಕು. ಯಾಕೆ ಕೊಡಲಿಲ್ಲ ಅವ್ರಿಗೆ ಸೀಟು? ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ರು ಅವ್ರ ಪಾರ್ಟಿಯವರೇ, ಅವ್ರ ಪಾರ್ಟಿ ಲೀಡರ್ಗಳೇ. ಅವ್ರಿಗೆ ಇಲ್ಲಿ ಕಳಿಸಿದ್ರು. ಇಲ್ಲ, ನಿಮ್ಮ ಪಕ್ಷದಲ್ಲೂ ಆ ಥರ ಆಗಿದೆಯಲ್ಲ. ನಿಮ್ಮ ಪಕ್ಷದಲ್ಲೂ ಅನೇಕರ ವಿರುದ್ಧ ಈಗ ಹೆಗಡೆ ಅವ್ರ ಬಗ್ಗೆ, ಚಿಕ್ಕಮಗಳೂರು ಕ್ಯಾಂಡಿಡೇಟ್ ಬಗ್ಗೆ ಗೋ ಬ್ಯಾಕ್ ಅಂತ ಮಾಡಿದ್ರು. ಯಾರು ಇಲ್ಲ ಬಿಡಿ. ಈಗ ಬಂಡಾಯ ಅನ್ನೋದು ನಿಮ್ಮಲ್ಲೂ ಇದೆಯಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಮ್ಮಲ್ಲಿ ಯಾವ ಬಂಡಾಯನೂ ಇಲ್ಲ, ಉಸು ಪಸು ಎತ್ತಂಗಿಲ್ಲ. ಈಗ ಬರ ಪರಿಹಾರದ ಬಗ್ಗೆ ಮಾತಾಡೋಣ. ಬರ ಪರಿಹಾರದ ಲಾಜಿಕಲ್ ಎಂಡೇ ತೊಗೊಂಡು ಹೋಗ್ತೀರಾ. ಈಗ ಕೋರ್ಟ್ ಮೆಟ್ಲು ಹರ್ತಿದ್ದೀರಿ. ಈ ಕೋರ್ಟ್ ಮೆಟ್ಲು ಈಗ ಒಂದು ವಿಚಾರ ಇರುವಂಥದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಯಾಗಿ ಕೆಲಸ ಮಾಡಬೇಕಿತ್ತು. ಅದ್ರ ಬದಲು ನೇರವಾಗಿ ಕೋರ್ಟ್ ಹೋಗಿರುವಂಥದ್ದು ಈಗ ಸಂಘರ್ಷದ ವಾತಾವರಣ ಶುರುವಾಗಿದೆ. ಇದು ಪೊಲಿಟಿಕಲ್ ಮೈಲೇಜ್ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಒಂದು ಅಜೆಂಡಾ ಮಾಡೋದಕ್ಕೆ ಮಾಡ್ತಿದೆ ಅಂತ ಆರೋಪ ಇದೆ. ನೋಡ್ರಿ, ನಮಗೆ ಕೊಡದೆ ಹೋದಾಗ ನಮ್ಗೇನು ದುಡ್ಡು. ಈಗ ನೋಡಿ, ಲಾಸ್ಟ್ ಟೈಮ್ ಬಜೆಟ್ ಬುಕ್ಕು
ನೀವು ಇವರು ಬೊಮ್ಮಾಯಿ ಅವರು ಅಸೆಂಬ್ಲಿಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಜೆಟ್ ಬುಕ್ಕಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ನಮ್ಮ ಭದ್ರಾಗೆ 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಬಜೆಟ್ ಪಾಸ್ ಆಯಿತು. ಪಾಸ್ ಅಂತಂದರೆ ಎಲ್ಲ ಇಡೀ ಪಾರ್ಲಿಮೆಂಟ್ ಸೇರಿ ಪಾಸ್ ಮಾಡ್ತು. ಯಾಕೆ ದುಡ್ಡು ರಿಲೀಸ್ ಮಾಡಿಲ್ಲ? ಯಾಕೆ ಕೊಡಲಿಲ್ಲ? ನಮ್ಮ ಬೆಂಗಳೂರಿಗೆ ಪೆರಿಫೆರಲ್ ರಿಂಗ್ ರೋಡ್ ದುಡ್ಡು ಕೊಡ್ತೀವಿ, ಬೇರೆ ಸ್ಟಾಮ್ ವಾಟರ್ಗೆ ದುಡ್ಡು ಕೊಡ್ತೀವಿ ಅಂತೇಳಿ ಯಾಕೆ ಕೊಡಲಿಲ್ಲ? ಈಗ ನರೇಗಾ ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ 100 ದಿನದಿಂದ 150 ಕೋಟಿ 150 ದಿನ ಮಾಡಬೇಕು. ಯಾಕೆ ಕೊಡಲಿಲ್ಲ? ವೈ ದೇ ಡಿಡ್ ನಾಟ್ ಗಿವ್? ಏನು ಅದೇ ಬೇರೆ ಆಂಧ್ರಾಗೆ ಎಷ್ಟು ಸಹಾಯ ಮಾಡಿದ್ದಾರೆ, ಮಹಾರಾಷ್ಟ್ರಗೆ ಎಷ್ಟು ಸಹಾಯ ಮಾಡಿದ್ದಾರೆ, ಯು ಪಿಗೆ ಎಷ್ಟು ಸಹಾಯ ಮಾಡಿದ್ದಾರೆ? ನಾವು ಇಷ್ಟೊಂದು 4 ಲಕ್ಷ ಕೋಟಿ ದುಡ್ಡು ಕೊಡ್ತಾ ಇದ್ದೀವಿ ಅವ್ರಿಗೆ. ನಮ್ಗೆ ಬರ್ತಾ ಇರೋದು 50,000 ರೂಪಾಯಿ. 50,000 ರೂಪಾಯಿ ಅವ್ರು ರಾಜ್ಯ ಸರ್ಕಾರ ಲಾಜಿಕಲ್ ಆಗಿ ಕೇಳ್ತಾ ಇಲ್ಲ ಅಂತ. ಈಗ 18,000 ಕೋಟಿ ರೂಪಾಯಿ ಬರ ಪರಿಹಾರ ಏನು ಕೇಳಿದೆ. ಈಗ ಆಯ್ತು, ಅವ್ರಿಗೆ ಹೆಂಗೆ ಹಿಂದೆ ಕೇಳಬೇಕು? ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರ ಇತ್ತು, ಯಾವ್ದಾದ್ರು ರಾಜ್ಯಕ್ಕೆ 18,000 ಕೋಟಿ ಕೊಟ್ಟಿದ್ಯಾ? ಇದು ಪ್ರಶ್ನೆ ಕೇಳ್ತಾ ಇದ್ದಾರೆ ಬಿಜೆಪಿ ಅವರು. ಹೀಗಾಗಿ ಕೇಳಬೇಕಾದ್ರೂ ಕೂಡ ನಾವು ನಮ್ಮ ಅದನ್ನು ಅಸೆಸ್ ಮಾಡಿ ಕೇಳಬೇಕಿತ್ತು ಅಂತ. ಮನಮೋಹನ್ ಸಿಂಗ್ ಇದ್ದಾಗ ಇಂಥ ಪರಿಸ್ಥಿತಿ ಬಂದಾಗ ವಿ ಹ್ಯಾವ್ ಹೆಲ್ಪ್ ಎವ್ರಿ ಒನ್. ಬರಲ್ಲ, ಬೇರೆ ಯಾವ ಸ್ಕೀಮ್ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಯಾವ ಸ್ಕೀಮ್ಗೆ ದುಡ್ಡು ಕೊಟ್ಟಿದ್ದಾರೆ? ಏನು ಮೇಕೆದಾಟಿಗೆ ಅನುಮತಿ ಕೊಟ್ರಾ? ಏನು ಓವರ್ ರೂಲ್ ಮಾಡ್ಕೊಡೋಕ್ಕಾಗ್ತಿಲ್ವಾ? ಮಾದಾಯಿಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ವ? ಅಲ್ಲಿ ಹೋಗಿ ಇವ್ರು 3 ಜನನು, ಶೆಟ್ಟರು, ಇವರು ನಮ್ಮ ಪ್ರಹ್ಲಾದ್ ಜೋಶಿ, ಬೇರೆಯವರೆಲ್ಲ ಸೇರಿ, ಬೊಮ್ಮಾಯಿ ಎಲ್ಲ ಸೇರಿ ಒಬ್ಬ ಎಂ ಪಿ ಅಲ್ಲಿರೋದು. ಇವರು 27 ಜನ ಮುಖ್ಯ ಆಯಿತಾ, ಒಬ್ಬ ಎಂ ಪಿ ಮುಖ್ಯ ಆಯಿತಾ? ಕ್ಲಿಯರ್ ಆಗಿದೆ ನನ್ನ. ನಾನು ಟೆಂಡ್ರ್ ಕರೆದು ಬಿಟ್ಟಿದ್ದೀನಿ ನಾನು. ಈಗಾರು ಮರ್ಯಾದೆಯಿಂದ ಒಪ್ಪು ಕೊಡ್ತಾರೆ ಅಂತ. ಇವತ್ತು ನೋಡಿ ಬೆಂಗಳೂರು ನೀರು ಎಷ್ಟು ಸಮಸ್ಯೆ ಆಗಿದೆ. ಮುಂದಕ್ಕೆ ನನಗೊಂದು ಮೇಡಪ್ ಮೈ ಮೈಂಡ್. ಏನು ಬೆಂಗಳೂರು ನಗರದ ಎಲ್ಲ ಕೆರೆಗಳಿಗೆ ಎಷ್ಟು ಹೂಳು ತೆಗಿಸೋಕ್ಕಾಗೋದೋ ಹೂಳು ತೆಗ್ಸೋಂಥದ್ದು, ನೀರನ್ನ ತುಂಬಿಸೋವಂಥದ್ದು, ಅಂತರ್ಜಲವನ್ನು ಹೆಚ್ಚಿಸೋವಂಥದ್ದು. ವಿ ಹ್ಯಾವ್ ಟು ಪ್ಲಾನ್ ಇಟ್. ಇಟ್ ಈಸ್ ಮೈ ಕಮಿಟ್ಮೆಂಟ್.